ನಾವು ಆರಂಭದಿಂದಲೂ ಕೂಡ ಒಂದು ಒಂದು ಶಾಕಿಂಗ್ ಆಗಬಹುದು ಕೆಲವೊಂದಿಷ್ಟು ನಾಯಕರಿಗೆ ಅನ್ನೋ ಒಂದು ಮಾಹಿತಿಯನ್ನ ಹೇಳ್ತಾ ಇದ್ವಿ. ಜೊತೆಗೆ ಈ 70-30 ಫಾರ್ಮುಲಾವನ್ನ ಫಸ್ಟ್ ಬ್ರೇಕ್ ಮಾಡಿದ್ದು ಗ್ಯಾರಂಟಿ ನ್ಯೂಸ್. ಅಂದ್ರೆ ಹೊಸಬರಿಗೆ ಅವಕಾಶ ಕೊಡ್ತಾರೆ, ಹಿರಿಯ ತಲೆಗಳಿಗೆ, ಹಳೆ ನಾಯಕರಿಗೆ, ಹಿರಿಯ ನಾಯಕರಿಗೆ, ಹಳಬರಿಗೆ ಈಗ ಕೊಕ್ ಕೊಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಮೊದಲಿಗೆ ಬ್ರೇಕ್ ಮಾಡಿದ್ದು ಗ್ಯಾರಂಟಿ ನ್ಯೂಸ್. ಅದರಂತೆ ಮಾಜಿ ಸಿಎಂ ಎಷ್ಟೇ ಲಾಬಿ ಮಾಡಿದ್ರು ಕೂಡ ಹಿರಿಯ ನಾಯಕರಿಗೆ ಈ ಬಾರಿ ಸ್ಥಾನಮಾನ ಸಿಕ್ಕಿಲ್ಲ. ಸೊ ಕೆಲವೊಂದಿಷ್ಟು ನಾಯಕರಿಗೆ ಅವರಿಗೆ ಸಚಿವ ಸ್ಥಾನವನ್ನ ಕೈ ತಪ್ಪಿದೆ. ಸೊ ನೋಡ್ತಾ ಇದ್ದೀವಿ, ಸಾಕಷ್ಟು ಹಿರಿಯ ನಾಯಕರಿಗೆ ಈ ಬಾರಿಯ 20 ಜನ ಸಚಿವರು ಆಗ್ಬೇಕಾಗಿತ್ತು, ಅದರಲ್ಲಿ ಅವಕಾಶ ಸಿಕ್ಕಿಲ್ಲ. ಇದಕ್ಕೆ ಹೈಕಮಾಂಡ್ ಹಾಗೂ ಡಿ ಕೆ ಶಿವಕುಮಾರ್ ಕೆಲವೊಂದಿಷ್ಟು ನಿರ್ಣಯವನ್ನ ತೆಗೆದುಕೊಂಡಿದ್ರು. 2028ಕ್ಕೆ ಪಕ್ಷವನ್ನ ಮತ್ತಷ್ಟು ಸದೃಢವಾಗಿ ಮಾಡಬೇಕು, ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಎಸ್ ಸಿ ಮಹದೇವಪ್ಪ, ಎಸ್ ಮಲ್ಲಿಕಾರ್ಜುನ್, ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, RV ದೇಶಪಾಂಡೆ, HK ಪಾಟೀಲ್, RB ತಿಮ್ಮಾಪುರ್, MC ಸುಧಾಕರ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಸಚಿವರಾಗಿದ್ರು. ಅತ್ಯುತ್ತಮವಾದಂತಹ ಪೋರ್ಟ್ಫೋಲಿಯೋವನ್ನ ಪಡೆದಂತಹ ನಾಯಕರು, ಹಿರಿಯ ನಾಯಕರು. ಇವರಿಗೆ ಮತ್ತೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ಕಳೆದ ಮೊದಲ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೂಡ ಇವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಮಹದೇವಪ್ಪ ಆಗಿರ್ಬೋದು, ಅಥವಾ SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, MC ಸುಧಾಕರ್, RB ತಿಮ್ಮಾಪುರ, ದಿನೇಶ್ ಗುಂಡೂರಾವ್ ಎಲ್ಲ ಹೆಸರುಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. HK ಪಾಟೀಲ್ ಎಲ್ಲರೂ ಕೂಡ ಹಿರಿಯ ನಾಯಕರು, ಇವರಿಗೆ ಒಂದು ಅವಕಾಶ ಕೊಡಲೇಬೇಕು, ಮತ್ತೊಮ್ಮೆ ಇವರನ್ನ ಮತ್ತೆ ಪರಿಗಣಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇತ್ತು. ಆದರೆ ಹೈಕಮಾಂಡ್ ಇವ್ರು ಯಾರನ್ನು ಕೂಡ ಪರಿಗಣಿಸಿಲ್ಲ. ವಿಶೇಷವಾಗಿ HC ಮಹದೇವಪ್ಪ ದಲಿತ ಸಮುದಾಯದ ನಾಯಕರು, ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ಅವ್ರದೇ ಅಂತ ಒಂದು ಹಿಡಿತ ಇದೆ, ಆದರೂ ಕೂಡ ಮಹದೇವಪ್ಪ ಅವರನ್ನ ಪರಿಗಣಿಸಿಲ್ಲ. ಇನ್ನು SS ಮಲ್ಲಿಕಾರ್ಜುನ್ ದಾವಣಗೆರೆ ಅತ್ಯಂತ ಪ್ರಭಾವಿ ನಾಯಕರು, ಲಿಂಗಾಯತ ಸಮುದಾಯದ ನಾಯಕರು ಕೂಡ ಹೌದು. ಶಾಮನೂರು ನಿಧನದ ನಂತರ ಅವರ ಸ್ಥಾನಕ್ಕೆ ಇವರ ಮಗ ಮಲ್ಲಿಕಾರ್ಜುನ್ ಮಗ ಸಮರ್ಥ ಕಂಟೆಸ್ಟ್ ಮಾಡಿ MLA ಆದ್ರು. ಆದರೆ ಈಗ SS ಮಲ್ಲಿಕಾರ್ಜುನ್ ಹೆಸರಿಗೂ ಕೂಡ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದರಾಮಯ್ಯ ಕಾಲದಲ್ಲಿ ಇದ್ದಂತ ಏಕೈಕ ಮಹಿಳಾ ಸಚಿವರು, ಅವರು ಹಾಗೆ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಅವರು ಕೂಡ ಸಚಿವ ಸ್ಥಾನವನ್ನ ಪಡೀತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಆ ಒಂದು ಸ್ಥಾನದಿಂದ ಮಿಸ್ ಆಗಿದ್ದಾರೆ. ಸೊ ಇಷ್ಟೆಲ್ಲ ಪ್ರಭಾವಿ ನಾಯಕರು ಮಿಸ್ ಆಗಿದ್ದಾರೆ. ಅದೇ ರೀತಿ ದಿನೇಶ್ ಗುಂಡೂರಾವ್ ಕೂಡ ಮಂತ್ರಿ ಆಗಬೇಕಿತ್ತು, ಆಗ್ಲಿಲ್ಲ. ಇನ್ನು ಇದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಹಾ ಅನ್ಯಾಯ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಕರ್ನಾಟಕ ದಿಟ್ಟ ಮಹಿಳೆ ಸಚಿವೆ ಆಗ್ಬೇಕಾಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಮಿಸ್ ಆಗಿದೆ, ಆಗ್ಲೇಬೇಕಾಗಿತ್ತು ಅನ್ನೋ ಲೆಕ್ಕಾಚಾರ ಇತ್ತು. ಸಿದ್ದರಾಮಯ್ಯ ಸಂಪುಟದಲ್ಲಿ ಜನಪ್ರಿಯ ಸಚಿವೆ ಆಗಿದ್ರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯ ಸಚಿವೆ ಆಗಿದ್ಕೊಂಡು ಮಹಿಳೆಯರಿಗೆ, ಪ್ರತಿ ಕುಟುಂಬದ ಹೆಣ್ಮಕ್ಳಿಗೆ 2,000 ರೂಪಾಯಿ ಗೃಹ ಲಕ್ಷ್ಮಿ ಯೋಜನೆ ಜಾರಿಯಾಗಿತ್ತು. ಅದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಿತ್ತು. ಆದರೆ ಈಗ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಇಂಥ ಜನನಾಯಕಿಗೆ ಸಚಿವ ಸ್ಥಾನ ಕೊಡಲೇಬೇಕಾಗಿತ್ತು. ಸೊ ಯಾಕೆ ಸಚಿವ ಸ್ಥಾನ ಕೊಡಲಿಲ್ಲ? ಇಂಥ ಎಡವಟ್ಟುಗಳಿಂದಲೇ ಕಾಂಗ್ರೆಸ್ ಹಿನ್ನಡೆ ಆಗ್ತಾ ಇದೆಯಾ? ಪಕ್ಷಕ್ಕಾಗಿ ದುಡ್ದವರನ್ನ ಕಡೆಗಣಿಸುವಂತಹ ಚಾಳಿ ಕಾಂಗ್ರೆಸ್ ಬಿಟ್ಟಿಲ್ವಾ? ಭಾರಿ ನಿರೀಕ್ಷೆ ಇತ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗೇ ಆಗ್ತಾರೆ ಅಂತ. ಅವರನ್ನ ಮಾಡಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಮೋಸ ಮಾಡ್ತು, ಮಹಾ ಅನ್ಯಾಯ ಮಾಡ್ತು ಮಹಿಳೆಯರಿಗೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಒಬ್ಬರಿಗೆ ಮಾತ್ರ ಮಹಿಳಾ ಕೋಟಾದಲ್ಲಿ ಕೊಡಲಾಗಿದೆ, ಅದು MLC ಗಾಯತ್ರಿ ಶಾಂತೇಗೌಡ ಅವ್ರಿಗೆ. ಅವ್ರು ಕೊಡ್ಲಿ, ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೊಡ್ಬೇಕಾಗಿತ್ತು ಸಚಿವ ಸ್ಥಾನ. ಸೊ ದಿಟ್ಟ ಮಹಿಳೆ, ಕಾಂಗ್ರೆಸ್ಗಾಗಿ ಸಾಕಷ್ಟು ದುಡಿದಿದ್ದಾರೆ. ಮಹಿಳಾ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಯಾರಪ್ಪ ಮಾಸ್ ಲೀಡರ್ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮಹಿಳಾ ನಾಯಕಿಯರಲ್ಲಿ ಅಂದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈಗ ಸಚಿವ ಸ್ಥಾನ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ. ಬೆಳಗಾವಿಯಿಂದ ಇನ್ನೊಬ್ಬರು ಕೊಡ್ಬೋದಾಗಿತ್ತು, ಲಕ್ಷ್ಮಣ್ ಸವದಿಯವರನ್ನು ಕೊಡಲಾಗಿದೆ, ಸತೀಶ್ ಜಾರಕಿಹೊಳಿ ಆಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡಲೇಬೇಕಾಗಿತ್ತು ಮಹಿಳಾ ಕೋಟಾ ಅಥವಾ ಬೆಳಗಾವಿ ಜಿಲ್ಲೆಯಿಂದ ಲೆಕ್ಕಾಚಾರ ಮಾಡೋದಾದ್ರೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಇದು ಕಾಂಗ್ರೆಸ್ ಮಾಡಿದ ದ್ರೋಹ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ ಬೆಳಗಾವಿ ಭಾಗ ಹಾಗೂ ಮಹಿಳಾ ಕಾಂಗ್ರೆಸ್ನಲ್ಲಿ. ಯಾಕೆ ಕೊಡ್ಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯ CM ಆಗಿದ್ದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಖಾತೆಯನ್ನು ನಿರ್ವಹಿಸಿದ್ರು. ಅತ್ಯಂತ ಯಶಸ್ವಿಯಾಗಿ ಮಹಿಳೆಯರಿಗೆ ಕೊಡ್ತಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯನ್ನ, ಗ್ಯಾರಂಟಿ ಯೋಜನೆಯನ್ನ ಸಕ್ಸಸ್ಫುಲ್ ಆಗಿ ಜಾರಿ ಮಾಡಿದ್ರು. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅತ್ಯಂತ ಯಶಸ್ವಿ ಯೋಜನೆ ಯಾವುದಪ್ಪ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಆ ಒಂದು ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸಿದಂಥವರು ಲಕ್ಷ್ಮೀ ಹೆಬ್ಬಾಳ್ಕರ್. ಇಡೀ ಕರ್ನಾಟಕದಲ್ಲಿ ಪ್ರವಾಸವನ್ನು ಕೂಡ ಮಾಡಿದ್ರು. ಮಹಿಳಾ ಕಾಂಗ್ರೆಸ್ನಲ್ಲಿ ತನ್ನದೇ ಆದ ಸ್ಥಾನಮಾನವನ್ನ ಹೊಂದಿರತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡದೇ ಇರೋದು ಮೋಸ, ನ್ಯಾಯ ಅಲ್ಲ, ಅನ್ಯಾಯ ಅನ್ನೋ ಚರ್ಚೆ ಆಗ್ತಾ ಇದೆ.